ಪಿರಮಿಡ್ ಮಾಸ್ಟರ್ಗಳು PSSM ನ ಪ್ರತಿಯೊಂದು ಕೆಲಸವನ್ನು ನಾನು ಮಾಡಲು ಸಿದ್ಧ ಅಂತ ರೆಡಿ ಇರ್ಬೇಕು ಯಾವತ್ತೂ. ಅದು ಮೊದಲನೇ ಸೂತ್ರ ಅಂತ ಹೇಳಿದೀವಿ. ನಾವು ಹೇಗಪ್ಪ ಅಂದ್ರೆ ಪ್ರತಿ ಕೆಲಸನು ನಾವು PSSM ಮೂವ್ಮೆಂಟ್ ಅಲ್ಲಿ ಇದೀವಿ ಅಂದ್ರೆ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳ್ತೀವಿ. PSSM ಅಂತ ಅಲ್ಲಿ ನಾವು ಏನ್ ಅನುಸರಿಸ್ಬೇಕು, ನಾವೊಂದು ಸಂಸ್ಥೆಯಲ್ಲಿ ಇದ್ಮೇಲೆ ಅದರ ನಿಯಮಗಳಿಗೆ ಒಳಪಟ್ಟಿರ್ಬೇಕು. ಯಾವಾಗ್ಲೂ ಅದನ್ನ ಫಾಲೋ ಮಾಡ್ಲೂಬೇಕು. ಹಾಗೆ ಅಲ್ಲಿ ಏನು ಹೇಳ್ತಾರೆ ಅದನ್ನ ಪ್ರತಿಯೊಂದನ್ನು ಮಾಡಕ್ ನಾವ್ ರೆಡಿ ಇರ್ಬೇಕು. ಆ ರೀತಿ ಯಾವಾಗ್ಲೂ ತಯಾರಿರ್ಬೇಕು ನಾವು. ಇವಾಗ ಏನ್ ಹೇಳ್ತಾರೆ ಪತ್ರಿ ಸರ್ ಅವರು, ನಾವು ಯಾವಾಗಲೂ ಪ್ರತಿದಿನವೂ ಧ್ಯಾನ ಮಾಡ್ಬೇಕು. ಅದನ್ನು ಪಾಲಿಸ್ಲೇಬೇಕು ನಾವು. ಇದೀವಪ್ಪ ನಾವ್ ಧ್ಯಾನಿಗಳು ಅಂದ್ಬಿಟ್ಟು ಒಂದಿನ ಮಾಡೋದು 3 ದಿನ ಬಿಡೋದು ಮಾಡೋ ಹಂಗಿಲ್ಲ. ನಾವು ಧ್ಯಾನ ಮಾಡ್ಲೇಬೇಕು ಪ್ರತಿದಿನನೂ. ಒಂದು ಹೇಳ್ತಾರೆ ದೇವ್ರ ಮೇಲೆ ಹೂವ ತಪ್ಪಿದ್ರು ತಪ್ಪಲ್ಲ ಅಂತ. ಹಂಗೆ ನಾವ್ ಪ್ರತಿದಿನ ಒಂದು ಊಟ ತಿಂಡಿ ನಿದ್ದೆ ಯಾವ ತರ ಮಾಡ್ತೀವೋ ಆ ತರ ನಾವು ಇದನ್ನು ಕೂಡ ಮಾಡ್ಲೇಬೇಕು. ಧ್ಯಾನ ಪ್ರಚಾರ. ನಾವು ಧ್ಯಾನ ಮಾಡದ್ಮೇಲೆ ಆಟೋಮೆಟಿಕ್ ಆಗಿ ನಾವು ಧ್ಯಾನ ಪ್ರಚಾರ ಮಾಡ್ತಾ ಹೋಗ್ತೀವಿ. ಸಾರಿ ನೀನು ಯಾವ್ದೋ ಮಾಡ್ಬಾರ್ದಂತದ್ದು ಮಾಡಕ್ ಆಗ್ತಿದೆ ಅಂತ ವಿಚಾರ ಯಾವತ್ತೂ ಹೇಳೇ ಇಲ್ಲ. ಪ್ರತಿಯೊಂದಕ್ಕೂ ಓಕೆ ಅಂತಾರೆ. ಪ್ರತಿಯೊಂದು ಕೆಲಸವನ್ನು ನೀನ್ ಮಾಡ್ಬೇಕು ಅಂತಾನೆ ಅವ್ರೇನು ರೂಲ್ ಮಾಡಲ್ಲ. ಆದ್ರೆ ಅದ್ರ ಸೂತ್ರ ಇರೋದು ನಾವ್ ಮಾಡ್ಲೇಬೇಕು. ನಾವು ಧ್ಯಾನ ಪ್ರಚಾರ ಮಾಡ್ಲೇಬೇಕು. ನಮ್ಗೆ ಯಾರು ತಿಳಿದಿರ್ತಾರೋ ಅವರಿಗೆಲ್ಲ, ಹೊಸಬರಿಗಾಗ್ಲಿ, ನಮ್ಮ ಪ್ರಯಾಣದಲ್ಲಿ ಸಿಗ್ತಾರೆ ಯಾರೋ, ಎಲ್ಲರಿಗೂ ನಾವು ಆ ಧ್ಯಾನದ ಬಗ್ಗೆ ತಿಳಿಸ್ತಾ ಹೋಗ್ಬೇಕು. ಧ್ಯಾನ ಪ್ರಚಾರ ಆಟೋಮೆಟಿಕ್ ಆಗಿ ಯಾವಾಗ ಧ್ಯಾನ ಮಾಡಿ ನಾವು ಅದರ ಅನುಭವವನ್ನು ಪಡಿತೀವೋ ಆಟೋಮೆಟಿಕ್ ಆಗಿ ನಾವು ಧ್ಯಾನ ಪ್ರಚಾರ ಮಾಡಕ್ಕೆ ಮುಂದೆ ಬಿದ್ದೇ ಬೀಳ್ತೀವಿ. ಎಲ್ಲ ಸಂಸ್ಥೆಗಳಲ್ಲೂ ಸೇವೆ ಅನ್ನೋದು ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ನಮ್ಮ ಒಂದು ಸೊಸೈಟಿಲಿ ಸೇವಾದಳ್ಳೇ ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ಜನ ಅದ್ರಲ್ಲಿ ವಾಲಂಟಿಯರ್ಸ್. ಈಗ ಮೊನ್ನೆ ಬುದ್ಧ ಪೂರ್ಣಿಮಾ ಆಯ್ತು, ಅದ್ರಲ್ಲಿ ಎಷ್ಟು ಜನ ಸೇವೆ ಮಾಡಿದ್ರು. ಒಬ್ಬೊಂದು ವಿಭಾಗಕ್ಕೆ ಎಷ್ಟೆಷ್ಟು ಜನ ವಾಲಂಟಿಯರ್ಸ್. ಅಲ್ಲಿ ಸೇವೆ ಮಾಡಿದ್ರೇನೆ ಮತ್ತೆ ಅದು ಒಂದು ಪ್ರೋಗ್ರಾಮ್ ನಡ್ಸೋಕ್ ಆಗ್ತಕ್ಕಂಥದ್ದು. ನಾವ್ ಮಾಡಲ್ಲಪ್ಪ ಏನು ಅಂದ್ರೆ ನಡೆಯೋದಿಲ್ಲ. ನಾವೊಂದು ಸಂಸ್ಥೆಗೆ ಇದ್ದಾಗ ಆ ನಿಯಮಗಳಿಗೆ ಒಳಪಟ್ಟು ಇರ್ಲೇಬೇಕು. ಆತರ ಸಾರ್ ಹೇಳಿರ್ತಕ್ಕಂಥದ್ದು ಎಲ್ಲಾ ಕೆಲಸಗಳನ್ನು ನಾನ್ ಮಾಡಕ್ ಸಿದ್ಧ ಇದ್ದೀನಿ ಅನ್ಬೇಕು ಯಾವಾಗ್ಲೂ. ಈಗ ಮಾಂಸಾಹಾರ ಬಿಡ್ಬೇಕು. ಇಲ್ಲಪ್ಪ ನಾವು ನಾನ್ ವೆಜ್ ತಿಂತೀವಿ, ನಾವು ಬರ್ತೀವಿ ಸಂಸ್ಥೆಗೆ ಅಂದ್ರೆ ಅದು ಸಲ್ಲೋದಿಲ್ಲ. ನಾವು ಅಲ್ಲಿಗೆ ಆ ನಿಯಮಕ್ಕೆ ಒಳಪಟ್ಟು ಇರ್ಲೇಬೇಕು. ಗಾರ್ಲಿಕ್ ತಿನ್ಬಾರ್ದು ಬಿಡ್ಬೇಕು. ಪ್ರತಿಯೊಂದು ನಿಯಮಗಳನ್ನು ಅನುಸರಿಸ್ಬೇಕು ನಾವು. ಆಮೇಲೆ ಯಾವುದೇ ಕೆಲಸ ಆಗ್ಲಿ, ಸಾರು ಪ್ರತಿಯೊಬ್ಬರನ್ನು ಮಾಸ್ಟರ್ಸ್ ಆಗಿರಿ ಅಂತಾರೆ. ಹಂಗೆ ನಾವು ಮಾಸ್ಟರ್ಸ್ ಆಗಿ ರೆಡಿ ಆಗ್ಬೇಕು. ಅದು ಒಂದು ನಿಯಮನೇ ಅದ್ರಲ್ಲಿ. ಪ್ರತಿಯೊಂದು ಕೆಲಸನೇ ಅದು. ಕೆಲಸ ಅಂದ್ರಲ್ಲಿ ಇನ್ನೇನು ಯಾರೋ ಪಾತ್ರೆ ತೊಳಿ ಅಡಿಗೆ ಮಾಡಿ ಏನು ಇರೋದಿಲ್ಲ. ಅಂದ್ರೆ ನಮ್ಮ ಪಿರಮಿಡ್ಗಳಲ್ಲಿ ಇರುತ್ತೆ, ನಾವು ಮಾಡ್ಕೋಬೇಕು ಅದೆಲ್ಲಾನು. ಈ ಬುದ್ಧ ಪೂರ್ಣಿಮಾ ಅಂತ ಫಂಕ್ಷನ್ಗಳಲ್ಲಿ ಕೆಲವೊಂದು ವಿಚಾರಗಳು, ಯಾರಿಗೆಲ್ಲಿ ಅಕಾಮಿಡೇಷನ್ ಕೊಡ್ಬೇಕು, ಯಾರಿಗೆ ಯಾವ್ಯಾವ ಟೈಮ್ಗೆ ಯಾವ್ಯಾವ್ದು ಕ್ಲಾಸಸ್ ಅರೇಂಜ್ ಮಾಡಿರ್ತಾರೆ, ಹೀಗೆ ಒಂದೊಂದು ಸೆಕ್ಷನ್ ಅಲ್ಲೂ ಒಬ್ಬೊಬ್ರಿಗೂ ವಿಭಾಗವಾಗಿ ಹಂಚಿರ್ತಾರೆ. ಆ ಕೆಲಸಗಳನ್ನ ನಾವು ಮಾಡ್ಬೇಕು. ಅಲ್ಲಿ ಅನುಭವಗಳನ್ನ ಹಂಚ್ಕೋಬೇಕು. ಇಲ್ಲಪ್ಪ ನಮ್ಮ ಅನುಭವನ ನಾವೇ ಮುಚ್ಚಿಟ್ಕೊತೀವಿ, ನಾವು ಯಾರಿಗೂ ಹೇಳಲ್ಲ ಅಂದ್ರೆ ನಿಯಮ ಏನಿದೆ ಇಲ್ಲಿ, ಏನಕ್ಕೆ ಕೆಲಸ ಅದು ಒಂದು ನಿಯಮ, ಕೆಲಸ ಎಲ್ಲ ಒಂದೇ. ಅದನ್ನ ನಾವು ಅನುಭವನ ಹಂಚ್ಕೋಬೇಕು. ಹಂಚ್ಕೊಂಡಾಗ ಬೇರೆಯವರಿಗೆ ಅದು ಪ್ರೇರಣೆಯಾಗಿ ಅವರು ಧ್ಯಾನ ಮಾಡಕ್ಕೆ, ಅವ್ರಿಗೆ ಎಷ್ಟೋ ಸಮಸ್ಯೆ ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ರಿಸಲ್ಟ್ ಏನು, ಪರಿಹಾರ ಏನ್ ತಗೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾವಾಗ ತಿಳಿಯುತ್ತೆ ಅವರಿಗೂ ನಾವು ಅನುಭವ ಹಂಚ್ಕೊಂಡಾಗ. ಅದಕ್ಕೋಸ್ಕರನೇ ಅನುಭವ ಹಂಚ್ಕೊಳ್ರಿ. ಕೆಲವು ಸಂಸ್ಥೆಗಳಲ್ಲಿ ಅನುಭವಗಳನ್ನ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಾವು ನಮ್ಮ ಸಂಸ್ಥೆಯಲ್ಲಿ ಏನಿದೆಯೋ ಆ ಒಂದು ವಿಚಾರವನ್ನ ಪರಿಗಣನೆಗೆ ತಗೊಂಡು ಆ ರೀತಿನೇ ನಮ್ಮ ನಡವಳಿಕೆ ಇರ್ಬೇಕು ಯಾವಾಗ್ಲೂ. ಎಲ್ಲಾ ಕೆಲಸಗಳಿಗೂ ನಾವು ಯಾವತ್ಲೂ ರೆಡಿ ಇರ್ಬೇಕು. ಸಾರ್ ಹೇಳ್ತಿದ್ರು, ಸಾರ್ ಗೊತ್ತು ಯಾರ ಹತ್ರ ಯಾವ ಕೆಲಸ ಮಾಡಿಸ್ಬೇಕು, ಏನ್ ಹೇಳ್ಬೇಕು. ಅವ್ರು ನೋಡಿ ಹೇಳ್ತಿದ್ರು, ನೀನು ಇಂಥ ಪಿರಮಿಡ್ ಅಲ್ಲಿ ವರ್ಕ್ ಮಾಡು, ನೀನ್ ಬೆಂಗಳೂರು ಬಿಟ್ಟು ಇಂಥ ಕಡೆ ಬಾ. ಪ್ರೇಮ್ನಾಥ್ ಸರ್ಗೆ ಆದಾನಿ ಬಿಟ್ಟು ನಿಂದ ಆಂಧ್ರ ಅಲ್ಲಪ್ಪ ಬೆಂಗಳೂರು ಅಂತ ಹೇಳಿದ್ರಿ ಎಷ್ಟೋ ವರ್ಷಗಳ ಕೆಳಗೆ.
ಅವರು ಇದೇನ್ ಹೀಗೆ ಹೇಳ್ತಾರಲ್ಲ ಅನ್ಕೊಂಡ್ರಂತೆ. ಆದ್ರೆ ಮಗ ಅಲ್ಲಿಗೆ ಶಿಫ್ಟ್ ಆದ್ರು ಜಾಬ್ ಇಂದ. ಅವರು ಮತ್ತೆ ಮಗನ್ ಜೊತೆ ಬೆಂಗಳೂರಿಗೆ ಬಂದ್ರು. ಇವ್ರು ಕರ್ನಾಟಕದಲ್ಲೇ ಧ್ಯಾನ ಪ್ರಚಾರ. ಹಾಗೆ ಸಾರ್ ಏನ್ ಕೆಲ್ಸ ಹೇಳಿದ್ರು ಚಾಚು ತಪ್ಪದೆ ನಾವು ಮಾಡಕ್ಕೆ ಯಾವಾಗ್ಲೂ ರೆಡಿ ಇರ್ಬೇಕು. ನಿಮ್ಮೂರಲ್ಲಿ ಧ್ಯಾನ ಯಜ್ಞ ಮಾಡ್ರಿ ಅಂತಾರೆ. ಮಾಡಿದ್ದಾರೆ ಎಷ್ಟೋ ಜನ, ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಅವಾಗೆಲ್ಲ ಮನೋರಮಾ ಮೇಡಮ್ ಅವರು. ಹಾಗೆ ಬೇಕಾದಷ್ಟು ಅವ್ರು ಏನ್ ಹೇಳ್ತಾರೋ ಆ ಕೆಲ್ಸ ಮಾಡಕ್ಕೆ ನಾವು ರೆಡಿ ಇರ್ಬೇಕು. ನಾವು ಒಬ್ಬ ಶಿಷ್ಯರಾಗಿ, ಅಂದ್ರೆ ಇಲ್ಲಿ ಶಿಷ್ಯತ್ವ ಇಲ್ಲ ಅಂತಾರೆ, ಆದ್ರೂ ನಾವು ಗುರುವಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡಿದೀವಲ್ಲ. ಒಂದು ಮಾರ್ಗ ತೋರ್ಸಿದ್ದಾರೆ. ನಮ್ಮ ಶ್ವಾಸನೇ ನಮ್ ಗುರು ಇರ್ಬೋದು, ಶ್ವಾಸ ನಮ್ಮ ಗುರು ಅಂತ ತಿಳಿಸ್ದವ್ರೊಬ್ರು ಬೇಕಲ್ಲ, ಅವರೇ ಪತ್ರಿ ಸರ್. ನಿನ್ನ ಗುರು ಯಾರು ಅಂತ ಹೇಳ್ಕೊಟ್ಟವ್ರೆ ಗುರು ಅಲ್ಲ. ಮತ್ತೆ ಅದಕ್ಕೋಸ್ಕರ ನಾವು ಅವ್ರು ಹೇಳಿರ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಇರ್ಬೇಕು. ನಾವು ಎಸ್ ಹುಜೂರ್ ಅಂತ, ನೀನ್ ಮಾತಾಡ್ ಬಾ ಅಂತಾರೆ. ಇಲ್ಲ ನಮಗ್ ಬರಲ್ಲ ಅಂದ್ರು ನೀ ಮಾತಾಡು ಮಾತಾಡು ಅಂತ ಕೊಡ್ತಾರೆ. ನಾವ್ ಮಾತಾಡಿದ್ರೆ ಬರುತ್ತೆ ನಮಗೆ. ಎಷ್ಟೋ ಜನ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಕಲ್ತಿದ್ದಾರೆ. ಇಂಗ್ಲಿಷ್ ಬರ್ದಿದ್ದವರೆಲ್ಲ ಇಂಗ್ಲಿಷ್ ಕಲ್ತಿದ್ದಾರೆ. ಅವ್ರ ಕ್ಲಾಸಸ್ ಹೇಳ್ತಾರೆ ಅದ್ರಲ್ಲಿ. ಈ ರೀತಿ ಅವ್ರು ಏನ್ ಹೇಳಿದ್ರೆ ಅದು ನೀನ್ ಇಂಥ ಕಡೆ ಪಿರಮಿಡ್ ಕಟ್ಟು, ಇಂಥದಕ್ಕೆ ನೀನು ಸೇವೆ ಮಾಡು, ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾವ್ ಯಾವತ್ತು ಚಾಚು ತಪ್ಪದೆ ಆ ಕೆಲ್ಸ ಮಾಡಕ್ಕೆ ನಿಯಮಬದ್ಧರಾಗಿ ರೆಡಿ ಇರ್ಬೇಕು. ಆಗಲ್ಲ ಅಂತ ಹೇಳಿದ್ರೆ ನಾವೇ ಕಳ್ಕೊಳ್ತೀವಿ ಅಷ್ಟೇ. ಎಷ್ಟೋ ಅದರ ಬೆನಿಫಿಟ್ಸ್ ಅನ್ನ ನಾವು ಕಳ್ಕೊಳ್ತೀವಿ. ಸರ್ ಗೊತ್ತಿದೆ ಏನ್ ಹೇಳ್ಬೇಕು ಅಂತ, ಹಾಗೆ ಹೇಳ್ತಾ ಇದ್ರು ಅವ್ರು, ಹಾಗೆ ಹೇಳ್ತಾ ಇದ್ರು. ಇವಾಗ ಮತ್ತೆ ಅವ್ರು ಹೇಳಿರೋಂತ ನಿಯಮಗಳನ್ನ ನಾವು ಪಾಲಿಸ್ಲೇಬೇಕು. ಒಂದು ಸಂಸ್ಥೆ ಅಂದ್ಮೇಲೆ ಆ ನಿಯಮಗಳನ್ನ ಪಾಲಿಸ್ತಾ ನಾವು ಒಂದು ಸಾಧನೆ ಮಾಡ್ತಾ ಹೋದ್ರೇನೆ ನಾವು ಉತ್ತುಂಗಕ್ಕೇರಕ್ಕೆ ಸಾಧ್ಯ ಆಗೋದು, ನಮ್ಮ ಆತ್ಮಾಭಿವೃದ್ಧಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎಂತೆಂತ ನಾವು ಆಂಧ್ರದಲ್ಲೆಲ್ಲ ನೋಡ್ತೀವಿ, ಎಂತೆಂತ ಮಹಾನುಭಾವರು ಅವರು ಎಲ್ಲ ಎಷ್ಟೆಷ್ಟೋ ಜ್ಞಾನ ತಿಳ್ಕೊಂಡಿರೋರು. ಮತ್ತೆ ಅವರು ಎಷ್ಟೋ ಹಣಕಾಸಿನಲ್ಲಾಗ್ಲಿ ಎಷ್ಟೆಷ್ಟೋ ಉನ್ನತ ಮಟ್ಟದಲ್ಲಿರೋರು ಬಂದು ಅಲ್ಲಿ ಪ್ಲೇಟ್ಗಳು ತೊಳೆಯೋದು, ಕಸಗಳು ಹೊಡಿಯೋದು, ಬಾತ್ರೂಮ್ಸ್ ಹತ್ರ ಕ್ಲೀನ್ ಮಾಡೋದು, ಅಲ್ಲೆಲ್ಲ ನೋಡ್ಕೊಳ್ಳೋದು, ಇಂಥವೆಲ್ಲ ಮಾಡಿದ್ದಾರೆ. ಎಷ್ಟೋ ಜನ ಮಾಡಿದ್ದಾರೆ. ಯಾಕೆ ಮಾಡ್ತಾರೆ? ಸೇವೆ. ಅದೇ ಲಕ್ಷ್ಮಿ ಸ್ಥಾನ ಅಂತ ಹೇಳ್ತಾರೆ ಪತ್ರಿ ಸರ್. ಲಕ್ಷ್ಮಿ ಅಂದ್ರೇನೆ ಸೇವೆ ಅಂತ. ಮತ್ತ ಆ ಸೇವಾ ಮನೋಭಾವ ನಮ್ಮಲ್ಲಿ ಇದ್ದಾಗ್ಲೇ ನಮ್ಮಲ್ಲಿರೋ ಅಹಂಕಾರ ನಾವು ಕಳ್ಕೊಳಕ್ ಆಗ್ತಕ್ಕಂಥ, ಈಗೋಯಿಸಮ್ ಹೋಗ್ತಕ್ಕಂಥದ್ದು. ಇಲ್ಲಾಂದ್ರೆ ಅದು ನಮ್ಮನ್ನ ಅದ ಪಾತಾಳಕ್ಕೆ ತಳ್ಳುತ್ತೆ, ಅಹಂಕಾರ ಅನ್ನತಕ್ಕಂಥದ್ದು. ನಾವು ಅದರಿಂದ ಹೊರಗ್ ಬರ್ಬೇಕಂದ್ರೆ ಸೇವಾ ಮನೋಭಾವ ನಮ್ಮಲ್ಲಿ ಇರ್ಬೇಕು. ಕೈಲಾಗ್ದಿದ್ದವ್ರನ್ನ ಸ್ವಲ್ಪ ಅದು ಹೆಲ್ಪ್ ಮಾಡೋದು, ಅವ್ರಿಗೆ ಕರ್ಕೊಂಬರೋದು, ಈ ತರ ಎಷ್ಟೋ ಇರುತ್ತೆ. ಎಷ್ಟೋ ವಯಸ್ಸಾದವರೆಲ್ಲ ಬರ್ತಾರೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಅವ್ರನ್ನೆಲ್ಲ ತಗೊಂಡೋಗಿ ಇವತ್ತು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದ್ದಾರೆ. ಅಂತದ್ರಲ್ಲಿ ಅಂತಹ ಏಜ್ ಆಗಿರೋರೆಲ್ಲ ಬಂದು ಧ್ಯಾನ ಮಾಡ್ತಾ ಇದಾರಲ್ಲ, ರಿಯಲಿ ಗ್ರೇಟ್. ಇದು ಪಿರಮಿಡ್ ಸೊಸೈಟಿ ಅಂತ ಹೇಳ್ತಾ ಇದ್ರು. ಧ್ಯಾನ ಮಾಡಿದ್ರೆ ನಮ್ಮಲ್ಲಿ ಆ ಒಂದು ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ. ನಮ್ಗೆ ಎಲ್ಲ ಒಂದು ಒಳ್ಳೆಯ ಜ್ಞಾನ ಸಿಗುತ್ತೆ. ನಾವ್ ಯಾರನ್ನಾಗ್ಲಿ ಈ ಒಬ್ಬರನ್ನ ಕೆಳಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಒಂದು ಜಾತಿಯಲ್ಲಿ ಆಗ್ಲಿ ಎಲ್ಲ ನೋಡೋದು ಹೊರಟೋಗುತ್ತೆ. ಎಲ್ಲರೂ ಸಮಾನರು, ಆತ್ಮ ಸ್ವರೂಪರು ಎಲ್ಲರೂ ಅಂತ ತಿಳ್ಕೊಳ್ತೀವಿ. ಹಾಗೆ ಸಾರ್ ಏನ್ ಹೇಳ್ತಾರೋ ಅದನ್ನ ಮಾಡಕ್ಕೆ ನಾವು ಯಾವತ್ತೂ ರೆಡಿ ಇರ್ಬೇಕು. ನಾವೊಬ್ಬ ಧ್ಯಾನಿ ಅಂದ್ರೆ ನಾವ್ ಎಲ್ಲದಕ್ಕೂ ರೆಡಿ ಇರ್ಬೇಕು. ಮೈಕ್ ಹಿಡಿಯಕ್ಕೂ ರೆಡಿ ಇರ್ಬೇಕು, ಒಂದು ಪೊರ್ಕೆ ಹಿಡಿಯಕ್ಕೂ ರೆಡಿ ಇರ್ಬೇಕು, ಕ್ಲೀನ್ ಮಾಡಕ್ಕೂ ರೆಡಿ ಇರ್ಬೇಕು. ಪ್ರತಿಯೊಂದಕ್ಕೂ ಈಗ ನಮ್ಮ ಪಿರಮಿಡ್ಗಳನ್ನ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ. ನಮ್ಮ ಊರುಗಳಲ್ಲಿ ಮಾಡ್ಕೋಬೇಕು. ಮತ್ತೆ ಇಲ್ಲಪ್ಪ ನಾವ್ ಬರೀ ಮೈಕೆ ಹಿಡ್ಕೊಂತೀವಿ ಅಂದ್ರೆ ಎಲ್ಲ ಮಾಡ್ಬೇಕು. ಯಾವ್ದಕ್ಕಾದ್ರೂ ರೆಡಿ ಇರ್ಬೇಕು ನಾವು. ಯಾರು ಇಲ್ವಾ? ನಾವು ಕಸನೂ ಹೊಡೆದು, ಎಷ್ಟೋ ಮುಂಚೆ ಎಲ್ಲ ಮಾಸ್ಟರ್ಸ್ ಹಾಗೆ ಮಾಡೂ ಇದ್ದಾರೆ. ಅವರೇ ಪಿರಮಿಡ್ಗಳು ಕಟ್ಟಿ, ಅವರೇ ಕ್ಲೀನ್ ಮಾಡಿ, ಕ್ಲಾಸ್ಗಳನ್ನ ನಡೆಸಿ ಎಲ್ಲ ಮಾಡಿದ್ದಾರೆ. ಹೀಗೆಲ್ಲ ಮಾಡದಿದ್ರೆ ಸರ್ ಅವರ ಇಂಥ ಒಂದು ಏನು ನಿಯಮಗಳಿದೆ ಇವನ್ ಪಾಲಿಸ್ತಾ ಇದ್ರೆ ಈ ಸೊಸೈಟಿ ಇವತ್ತು ಇಂಥ ಒಂದು ಉನ್ನತ ಸ್ಥಾನಕ್ಕೆ ಬರಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಯಾವತ್ತು ನಾವಾದ್ರೂ ಅಷ್ಟೇ, ಯಾರ ಮಾಸ್ಟರ್ಸ್ ಯಾರನ್ನ ನಾವು ಅವ್ರನ್ನ ಒಂದು ನಮ್ಮ ಒಂದು ಆದರ್ಶವಾಗಿ ತಗೋಬೇಕು. ತಗೊಂಡು ನಾವು ಒಂದು ಕೆಲಸಗಳನ್ನ ಏನೇ ಆಗ್ಲಿ ಮಾಡಕ್ಕೆ ರೆಡಿ ಇರ್ಬೇಕು. ಒಂದ್ ಧ್ಯಾನ ಯಜ್ಞ ನಡ್ಸಕ್ಕೂ ರೆಡಿ ಇರ್ಬೇಕು. ಒಂದು ಪಾಂಪ್ಲೆಟ್ ಇಟ್ಕೊಂಡು ರೋಡಲ್ಲಿ ಪ್ರಚಾರ ಮಾಡಕ್ಕೂ ರೆಡಿ ಇರ್ಬೇಕು. ಎಷ್ಟೋ ಜನ ಯಾವಾಗ್ಲೂ ಪಾಂಪ್ಲೆಟ್ಗಳು ಹಂಚೋದು, ರೋಡಲ್ಲಿ ಎಲ್ಲೇ ಬೇಕೋ ಅಲ್ಲಿ ಹಂಚೋದು ಮಾಡೋದು. ಇವತ್ತು ನಾವು ಹೇಳಿ ಧ್ಯಾನನ ಒಂದು PMC ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ರೆ ಅವರು ಆಟೋಮೆಟಿಕ್ ಆಗಿ
ಧ್ಯಾನಿಗಳಾಗ್ಬಿಡ್ತಾರೆ. ಅಲ್ಲೆಲ್ಲ ಕ್ಲಾಸಸ್ ಕೇಳಿ ನಾವೆಲ್ಲ ವಿಚಾರ ಹೇಳೋ ಕೆಲ್ಸನೇ ಇರಲ್ಲ. ಬಹಳ ಸುಲಭವಾಗಿದೆ ಇವತ್ತು ಧ್ಯಾನ ಪ್ರಚಾರ. ಅದಕ್ಕೆ ಅದೊಂದು ಟೂಲ್, PMC ಅನ್ನೋ ಒಂದು ಟೂಲ್ ಕೊಟ್ಟು ಪತ್ರಿ ಸಾರ್ ಅವ್ರು ನಿರ್ಗಮಿಸಿದ್ದಾರೆ. ಸಾಕು, ಇನ್ನೇನು ನನ್ ಕೆಲ್ಸ ಇಲ್ಲ, ಅದೇ ಮಾಡುತ್ತೆ ಎಲ್ಲಾ ಕೆಲ್ಸ ಅಂತ. ಇವತ್ತು ವಿಜೃಂಭಣೆಯಾಗಿ ನಡ್ಕೊಂಡು ಹೋಗ್ತಾ ಇದೆ ಧ್ಯಾನ ಅನ್ನತಕ್ಕಂಥದ್ದು. ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಹಬ್ಬತಾ ಇದೆ. ಧ್ಯಾನ ಜಗತ್ತ ಆಗೋಗಿದೆ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಎಲ್ಲ ಧ್ಯಾನ ಪ್ರಚಾರ ನಡೀತಾ ಇದೆ. ನಾವು ಕೂಡ ಧ್ಯಾನಿಗಳಾಗಿ ಪ್ರತಿಯೊಂದು ಏನೇ ಕೆಲಸ ಇರ್ಲಿ ಎಲ್ಲದಕ್ಕೂ ಯಾವಾಗ್ಲೂ ನಾನ್ ಮಾಡಲು ಸಿದ್ಧ, ನಾನ್ ರೆಡಿ, ಎನಿ ವರ್ಕ್ ಐ ಆಮ್ ರೆಡಿ ಅಂತ ಇರ್ಬೇಕು ಯಾವಾಗ್ಲೂ. ಇದು ಪತ್ರಿಜಿಯವರ ಒಂದು ಮೊದಲನೆಯ ಸೂತ್ರ. 13 ಸೂತ್ರಗಳಲ್ಲಿ ಇದು ಮೊದಲನೆಯ ಸೂತ್ರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.